ಇದು ನಮ್ಮನೇಲಿ ಎಲ್ಲಾರ್ಗೂ ಒನ್ ಆಫ್ ದಿ ಫೇವ್ರೆಟ್ ಮಶ್ರೂಮ್ ಗ್ರೇವಿ. ಈ ಮಶ್ರೂಮ್ ಗ್ರೇವಿ ಚಪಾತಿಗೆ ಮತ್ತೆ ರೈಸ್‌ಗೆ ಎಲ್ಲದಕ್ಕೂ ಆಪ್ಟ್ ಆಗಿರುತ್ತೆ. ಮಶ್ರೂಮ್ ಗ್ರೇವಿನ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಒಂದ್ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಶುಂಠಿ ಇಷ್ಟನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೋಬೇಕು. ನೆಕ್ಸ್ಟ್ ಒಂದ್ ಪ್ಯಾನ್ ಅಲ್ಲಿ ಬೆಣ್ಣೆ, ತುಪ್ಪ ಒಂದ್ 2 ಸ್ಪೂನ್ ಹಾಕೊಂಡಿದ್ದೀನಿ. ಪಲಾವ್ ಎಲೆ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಸೋಂಪು, ಅನಾನಸ್ ಹೂವ, ಮೆಣಸು, ಕಲ್ಲುವ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದ್ 3 ಟೊಮೆಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತೊಂದ್ಸತಿ ಫ್ರೈ ಮಾಡಿ ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಕೊಂಡಿರುವಂತ ಪೇಸ್ಟ್ ನ ಹಾಕಿ ಮತ್ತೊಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ ಇಡೀ ಪುದೀನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಕಪ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಬಟಾಣಿನ ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಟಾಣಿ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕಿ. ನೆಕ್ಸ್ಟ್ ಒಂದ್ 3 ಪ್ಯಾಕೆಟ್ ಮಶ್ರೂಮ್ಸ್ ನ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರ್ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದ್ ಅರ್ಧ ಚಮಚ ಅಷ್ಟು ಅರಿಶಿನ ಹಾಕಿ ಚಿಕನ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಸ್ಲೋ ಫ್ಲೇಮ್ ಅಲ್ಲಿ ಬೇಯಕ್ ಬಿಟ್ರೆ ಇದು ರೆಡಿ ಆಗುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ವೆರೈಟಿ ರೆಸಿಪೀಸ್ಗಾಗಿ ನಾನು ಫಾಲೋ ಮಾಡೋದನ್ನ ಮರಿಬೇಡಿ.